ನಮ್ಮಪ್ಪನ ಒಂದು ಮಾತು ಕೊಡ್ತೀನಿ. ನಮ್ಮಪ್ಪನಿಗೆ ಮೈ ಹುಷಾರಿಲ್ಲ. ನನಗೊಂದು ಭಯ ಏನು ಅಂದರೆ, ನಾನು ಸೋಲೋ ಟೈಮಲ್ಲಿ ಇಲ್ಲ ಪಿಕ್ಚರ್ ಏನಾದ್ರು ಏಟು ಬೀಳೋ ಟೈಮಲ್ಲಿ ನಮ್ಮಪ್ಪ ತೀರ್ಕೊಂಡ್ಬಿಡ್ತಾರ ಅನ್ನೋ ಒಂದು ಭಯ ತುಂಬ ಕಾಡುಬಿಡ್ತು ನನಗೆ. ನಮ್ಮಪ್ಪ ಬದುಕಿರ್ಬೇಕಾದ್ರೇ ಈ ರವಿಚಂದ್ರನ್ ಕ್ರೇಜಿ ಸ್ಟಾರ್ ಸಕ್ಸಸ್ ನೋಡಬೇಕು ಅಂತ ರಾಮಾಚಾರಿ ಮಾಡಿದೆ. ನಾನು ಹೇಳ್ಬಿಟ್ಟೆ ಮಾಡಿದೆ, ಅಪ್ಪ ನಿನ್ನನ್ನು ಹಕ್ಕೊಂಡೇ ಹೋಗ್ಬೇಕು, ಯಾವುದೇ ಕಾರಣಕ್ಕೆ ಹತ್ಕೊಂಡು ಹೋಗ್ಬಾರ್ದು. ಅವ್ರು ಕೊಟ್ಟಿರೋ ನಂಬಿಕೆನ 65 ದಿವಸದಲ್ಲಿ ರಾಮಾಚಾರಿ ಮಾಡಿ ಸಕ್ಸಸ್ ತೋರಿಸಿ ಆ ಗೆಲುವನ್ನ ಜೀರ್ಣ ಮಾಡ್ಕೊಳ್ಳೋ ಅಷ್ಟರಲ್ಲಿ ಶಾಂತಿಕ್ರಾಂತಿನ ಬಿಟ್ಟೆ. ಬಟ್ ಆ ರಾಮಾಚಾರಿ ನನ್ನ ಕೆರಿಯರ್ನ ಬದುಕಿಸ್ತು, ಇಲ್ಲಾಂದರೆ ಸೋಲು ನನ್ನ ಹಿಗ್ಗಿಸ್ಬಿಡೋದು ಅವತ್ತಿಗೆ. ಒಟ್ಟಿನಲ್ಲಿ ಏನೇ ಮಾಡ್ಕೊಂಬಂದ್ರು ರೀ, ನನಗೆ ಜೀವನದಲ್ಲಿ ದುಡ್ಡು ಸೇರಿಸ್ಕೋಬೇಕು ಅನ್ನೋದು ಅವತ್ತಿಗೂ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ನನಗೆ ನಾಳೆ ಬಗ್ಗೆ ಚಿಂತೆನೇ ಇಲ್ಲ. ನನಗೆ ನಾಳೆ ಬಗ್ಗೆ ಗೊತ್ತೇ ಇಲ್ಲ ನನಗೆ. ನಮ್ಮಪ್ಪ ತೀರ್ಕೊಂಡ ತಕ್ಷಣ ಇನ್ಶೂರೆನ್ಸ್ ಕಂಪನಿಯವ್ರು ಬಂದರು. ಸರ್, ನಿಮ್ಮ ಅಪ್ಪನ ಹೆಸರಲ್ಲಿ ಒಂದಿಷ್ಟೊಂದು ದುಡ್ಡಿದೆ, ಸೊ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ ಅಂದರು. ಅಯ್ಯೋ ನಾನು ನಮ್ಮಪ್ಪ ಸತ್ರು ಅಂತ ದುಃಖದಲ್ಲಿದ್ದರೆ ಇವು ನಮ್ಮಪ್ಪ ಸತ್ತ ಮೇಲೆ ದುಡ್ಡು ಇಷ್ಟು ಬರುತ್ತೆ ಅಂತ ಹೇಳ್ತಾನಲ್ಲ ಅಂತೇಳಿ ಅವತ್ತಿಗೆ ನಮ್ಮಪ್ಪ ನನಗೆ ಅಂತ ಇನ್ಶೂರೆನ್ಸ್ ಮಾಡಿರೋ ದುಡ್ಡನ್ನು ಕೂಡ ಕಿತ್ತಾಕಿ ಇನ್ಶೂರೆನ್ಸ್ಗೆ ದುಡ್ಡೇ ಕಟ್ಟೋದಿಲ್ಲ ಅಂತ ಕಿತ್ತಾಕ್ಬಿಟ್ಟೆ. ಯಾಕಂದರೆ ಸಾಯೋದಕ್ಕೆ ನಾನು ಯಾಕೆ ದುಡ್ಡು ಕಟ್ಟಬೇಕು? ನಾನು ಕಟ್ಟೋದೇ ಇಲ್ಲ ಜೀವನದಲ್ಲಿ. ನನಗೆ ಇನ್ಶೂರೆನ್ಸು ಇಲ್ಲ, ನನಗೆ ಬೇಕಾಗಿಲ್ಲ. ಯಾಕೆಂದರೆ ನಾನು ಸಾಯೋದೆಲ್ಲ ಬದುಕಿರ್ತೀನಿ, ನಿಮ್ಮ ಜೊತೆ ಯಾವಾಗಲೂ ಬದುಕಿರ್ತೀನಿ, ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಬದುಕೇ ಇರ್ತೀನಲ್ಲ, ಇದಕ್ಕೆ ಯಾವ ಇನ್ಶೂರೆನ್ಸ್ ಕೊಡೋಕ್ಕಾಗತ್ತೆ ಜನ? ಆ ಥರ ಜೀವನ ಮಾಡ್ಕೊಂಬಂದವನು. ಇವತ್ತು ಕನಕಗಿರಿ ದೇವಸ್ಥಾನ ಇಲ್ಲಿ ಬಂದ ತಕ್ಷಣ ಹೇಳಿದ್ರು, ಸರ್ ತಿರುಪತಿಗೆ ಹೋಗದೇ ಇರೋರು ಕೂಡ ಇಲ್ಲಿಗೆ ಬಂದೋದ್ರೆ ಸಾಕು ಅಂತಾರೆ ಅಂದರು. ನಾನು ತುಂಬ ಪ್ರತಿ ವರ್ಷ ತಿರುಪತಿಗೆ ಯಾವುದೇ ಸಿನಿಮಾ ಮಾಡಬೇಕಾದ್ರೆ ಹೋಗ್ತಿದ್ದೆ. ಆದರೆ ಈಗ ಸುಮಾರು ವರ್ಷಗಳಿಂದ ನಾನು ತಿರುಪತಿಗೆ ಹೋಗಿಲ್ಲ. ನಾನು ಅಲ್ಲಿ ಹೋದ ತಕ್ಷಣ ತಳ್ತಾರೆ, ಅಲ್ಲಿ ಎಳ್ಕೊಂಡು ಬಿಡ್ತಾರೆ, ಅಲ್ಲಿ ಯಾರೋ ಲಂಚ ಕೇಳ್ತಾರೆ, ಅದೇನು ಇಷ್ಟನೇ ಆಗಲ್ಲ, ಬೇಡ ಬಿಡು ಅಂತ. ನೋಡಿ ಇವತ್ತು ಇಲ್ಲಿ ಕರೆಸ್ಕೊಂಡಿದ್ದಾರೆ ನನ್ನ, ಅಂದರೆ ಅದು ದೇವರೇ ಕರೆಸ್ಕೊಂಡು ನಿಮ್ಮ ಮೂಲಕ ಕರೆಸ್ಕೊಂಡಿದ್ದಾರಲ್ವ. ದೇವ್ರನ್ನ ನಾವು ಹುಡ್ಕೊಂಡು ಹೋಗೋದಿಲ್ಲ, ದೇವರೇ ನಮ್ಮನ್ನು ಕರೆಸ್ಕೋಬೇಕು. ನಾವೆಲ್ಲ ಮಕ್ಕಳನ್ನೆಲ್ಲ ಚಿಕ್ಕ ವಯಸ್ಸಿಂದ ಒಂದು ಅಭ್ಯಾಸ ಮಾಡ್ತೀವಿ. ನಾವು ಉಂಡಿ ಕೊಟ್ಬಿಟ್ಟು ಉಂಡಿಯಲ್ಲಿ ದುಡ್ಡು ಹಾಕ್ಕೊಂಡು ಉಳಿಸ್ಕೊಳ್ಳಪ್ಪ ದುಡ್ಡು ಅಂತ ಹೇಳ್ಕೊಡ್ತಾ ಹೋಗ್ತೀವಿ. ಅದು ಎಷ್ಟು ತಪ್ಪು ನೋಡಿ ಅದು. ಯಾಕೆಂದರೆ ಉಂಡಿಯಲ್ಲಿ ಫಸ್ಟು ದುಡ್ಡು ಹಾಕಬೇಕಾದ್ರೆ ಅವನು ಯಜಮಾನ ಅಂತ ಉಂಡಿಯಲ್ಲಿ ದುಡ್ಡು ಸೇರಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಮಗು. ಅದು ಉಂಡಿ ಫುಲ್ ಆಗ್ತಾ ಅದು ಭಾರ ಆಗ್ತಾ ಹೋಗುತ್ತೆ. ಅದೇ ಯಜಮಾನ ಆ ಉಂಡಿಗೆ ಗುಲಾಮ ಆಗಿಬಿಡ್ತಾನೆ, ಆಮೇಲೆ ದುಡ್ಡಿಗೆ ಗುಲಾಮ ಆಗಿಬಿಡ್ತಾನೆ. ಆಮೇಲೆ ಸ್ವಾರ್ಥ, ಅಸೂಯೆ, ಇದು ನಂದು, ಇದು ನಿಂದಲ್ಲ ಅಂತ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ಈ ಅಭ್ಯಾಸ ಅಲ್ಲಿಂದನೇ ಕಿತ್ತು ಬಿಸಾಕಬೇಕು ನಾವು. ದುಡ್ಡೆಲ್ಲ ಬೇಕಾಗಿರೋದು ಮನುಷ್ಯನಿಗೆ, ಪ್ರೀತಿ ಬೇಕು. ಎಲ್ಲರೂ ಸೇರಿಕೊಂಡು ಮನೇಲಿ ಕೂತ್ಕೊಂಡು ಒಟ್ಟಾಗಿ ಮಾತಾಡೋವಂಥ ಒಂದು ಸಮಯ ಬೇಕು. 1 hour ನೀವೆಲ್ಲ ಮೊಬೈಲ್ ಫೋನ್ ಆಫ್ ಮಾಡಿ ನೋಡ್ರಿ. ನಾಳೆಯಿಂದ ಡೈನಿಂಗ್ ಟೇಬಲ್ ಮೇಲೆ ಕೂತಾಗ 1 hour ಮೊಬೈಲ್ ಫೋನ್ ಆಫ್ ಮಾಡಿ ನೋಡಿ. ನಿಮ್ಮ ಮನೇಲಿ ಪ್ರೇಮ್ ಲೋಕ ಹುಟ್ಟಲಿಲ್ಲ ಅಂದರೆ ಕೇಳಿ. ಅದು ಜೀವನ ಬೇಕಾಗಿರೋದು. ಇವಾಗ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಒಂದು ಊರಿಗೆ ಕಾಲಿಡ್ತೀವಿ ಅಂದರೆ ಈ ಊರಿಂದ ಏನಪ್ಪ ತೊಗೊಂಡೋಗ್ತೀವಿ ನಾನು? ಅರೆ ಈ ಊರು ಸುಮಾರು ಹೆಸರು ಮಾಡಿಲ್ಲ ರೀ, ಇದು 700 ದೇವಸ್ಥಾನ ಇತ್ತು ಅಂತಾರೆ, 700 ಬಾವಿ ಇತ್ತು ಅಂತಾರೆ, ಎಷ್ಟೋ ಮನೆಗಳು ಗೊಲ್ಲ ಮನೆಗಳು ಇತ್ತು ಅಂತ ಹೇಳ್ತಾರೆ. ಆ ಊರಿಗೆ ನಾವು ಇಡೋದಕ್ಕೆ 40 ವರ್ಷ ಆಗಿದೆ. ನಾನು ಈ ಊರಿಗೆ ಬರೋದಕ್ಕೆ ಇಂಡಸ್ಟ್ರಿಗೆ ಬಂದು 40 ವರ್ಷ ಆಯಿತು. ಆದರೆ ಆ ಊರು ಇವತ್ತು ಕರೆಸ್ಕೊಂಡಿದೆ ಅಂದರೆ ಏನಾರು ವಾಪಸ್ ಕೊಟ್ಟು ಕಳಿಸ್ಲೇಬೇಕಲ್ಲ ಕನಕಗಿರಿ. ನನಗೆ ವಾಪಸ್ ಸುಮ್ಮನೆ ಕರೆಸ್ಕೊಂಡಿಲ್ಲ ನನ್ನ, ಸೊ ಏನಾರು ಕೊಟ್ಟು ಕಳಿಸುತ್ತೆ. ಆವತ್ತು ಬಂಗಾರದ ಮಳೆ ಸುರಿದಿರೋ ಈ ಊರಲ್ಲಿ ನನ್ನ ಮನೆಯಲ್ಲಿ ಬಂಗಾರದ ನಗು ಬರೋವಂಥ ಸಮಯ ಆಗೋಯ್ತು. ಚೆಲ್ಲುತ್ತೆ ಅನ್ನೋ ನಂಬಿಕೆ, ನೀವು ಕೊಡೋ ಆಶೀರ್ವಾದ, ನಿಮ್ಮ ವಿಶ್ವಾಸದಿಂದ ನಾನು ತೊಗೊಂಡು ಹೋಗೋದಂತೂ ಗ್ಯಾರಂಟಿ ಅದು.